ವಿಶ್ವದಲ್ಲಿ ಮೂರನೇ ಮಹಾಯುದ್ಧದ ಭೀತಿ ಶುರುವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ಆಗ್ತಾ ಇದೆ. ಆ ವೈಮಾನಿಕ ದಾಳಿಯಿಂದ ಇರಾನ್ನಲ್ಲಿ ಸಾವು ನೋವು ಸಂಭವಿಸಿದೆ. ಸಿಡಿದೆದ್ದ ಇರಾನ್ ಇಸ್ರೇಲ್ ಮೇಲೆ ಪ್ರತಿ ದಾಳಿ ವ್ಯಾಪಕ ನಾಶ. ವಿಶ್ವದಲ್ಲಿ ಮೂರನೇ ಮಹಾಯುದ್ಧದ ಮುನ್ಸೂಚನೆಗಳು ಸಿಗ್ತಾ ಇದೆಯಾ? ಇರಾನ್ ದೇಶದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ವೈಮಾನಿಕ ದಾಳಿ. ಸಿಡಿದೆದ್ದ ಇರಾನ್ ಇಸ್ರೇಲ್ ಮೇಲೆ ಪ್ರತಿ ದಾಳಿ ವ್ಯಾಪಕ ನಾಶ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ, ವಿಶ್ವವ್ಯಾಪಿ ಹರಡುವ ಭೀತಿ. ಅಮೆರಿಕ ದಾಳಿಗೆ ಕೆಂಡಾಮಂಡಲವಾಗಿರುವ ರಷ್ಯಾ ಈ ವಿಚಾರದಲ್ಲಿ ಎಂಟ್ರಿ ಕೊಡ್ತಾ ಇದೆ. ಅಮೆರಿಕಕ್ಕೆ ನೇರ ಎಚ್ಚರಿಕೆ ನೀಡಿರುವ ಪುಟಿನ್. ಇಸ್ರೇಲ್ ಇರಾನ್ ಸಂಘರ್ಷ, ಮಧ್ಯಪ್ರಾಚ್ಯದಲ್ಲಿ ಜ್ವಾಲಾಮುಖಿ ವಿಸ್ಫೋಟ. ಇಸ್ರೇಲ್ ಯುಎಸ್ ದಾಳಿಗೆ 24 ಇರಾನ್ ವಿದ್ಯಾರ್ಥಿನಿಯರು ಬಲಿ. ದಕ್ಷಿಣ ಇರಾನ್ ಶಾಲೆ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಅಲ್ಲಿನ ಸ್ಟೂಡೆಂಟ್ಸ್ಗಳು ಜೀವ ಭಯದಲ್ಲಿ. ಟೆಹರಾನ್ ಅಣು ಸ್ಥಾವರಗಳೇ ಇಸ್ರೇಲ್ ವಾಯುಪಡೆಯ ಟಾರ್ಗೆಟ್. ಮೆಡಿಟರೇನಿಯನ್ ಸಮುದ್ರದಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಲಂಗರ್ ಹಾಕಿದೆ. ಶಾಂತಿ ಮಂತ್ರಕ್ಕಿಲ್ಲ ಬೆಲೆ, ಯುದ್ಧದ ದಾಹಕ್ಕೆ ಜಾಗತಿಕ ನಿಯಮ ಧೂಳೀಪಟ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ತೈಲ ಬೆಲೆ ಗಗನಕ್ಕೇರೋ ಭೀತಿ. ಕಚ್ಚಾ ತೈಲದ ಬೆಲೆ ಏರಿಕೆ ಇಡೀ ಜಗತ್ತಿನ ಆರ್ಥಿಕತೆಗೆ ಕೊಡಲಿ ಪೆಟ್ಟು, ಅದರಲ್ಲಿ ಸಂದೇಹ ಬೇಡ. ಅಣುವಸ್ತ್ರ ಬಳಕೆಯಾದರೆ ಮನುಕುಲಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಜಾಗತಿಕವಾಗಿ ಬಣಗಳಾಗುತ್ತಿರುವ ರಾಷ್ಟ್ರಗಳು, ಇರಾನ್ಗೆ ಹಲವು ದೇಶಗಳ ಬೆಂಬಲ ವ್ಯಕ್ತವಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಕೇಂದ್ರ ಸರ್ಕಾರದ ಎಚ್ಚರಿಕೆ ಸಂದೇಶ ಹೋಗಿದೆ. ಸಹಾಯವಾಣಿ ತೆರೆದ ಭಾರತದ ರಾಯಭಾರ ಕಚೇರಿ. ಇರಾನ್ ಮತ್ತು ಅಮೆರಿಕ ನಿರಂತರವಾದಂತಹ ದಾಳಿ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸ್ತಾ ಇರತಕ್ಕಂತಹ ದಾಳಿ ಇದು, ಏರ್ ಸ್ಟ್ರೈಕ್. ಇನ್ನು ಇರಾನ್ ಏನು ಸುಮ್ಮನೆ ಕೂತಿಲ್ಲ. ಇರಾನ್ ಕೂಡ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಬದಲಿಗೆ ಇಸ್ರೇಲ್ ಇರಾನ್ ದೇಶದ ಶಾಲಾ ಕಾಲೇಜುಗಳನ್ನೇ ಟಾರ್ಗೆಟ್ ಮಾಡಿ ಹಾಕ್ತಾ ಇದೆ. ಇನ್ನು ಈ ಯುದ್ಧದ ಮುಖಾಂತರವಾಗಿ ಅಮೆರಿಕಕ್ಕೆ ಇಸ್ರೇಲ್ಗೆ ಬೇಕಾಗಿರೋದೇನು? ಇರಾನ್ ದೇಶದ ಅಣುವಸ್ತ್ರ ತಾಣಗಳು ಧ್ವಂಸ ಆಗಬೇಕು. ಭೂಮಿಯ ಗರ್ಭದಲ್ಲಿ ಅಡಗಿರುವ ಅಣು ಇದೆಯಲ್ಲ, ಅಣುವಸ್ತ್ರ, ಅದು ಇಲ್ಲವಾಗಿಸುವುದೇ ಅಮೆರಿಕ ಮತ್ತು ಇಸ್ರೇಲ್ನ ಬಹುದೊಡ್ಡ ಗುರಿ. ಕಾರಣ, ಇರಾನ್ ಯಾವಾಗ ಬೇಕಾದರೂ ಅಣುವಸ್ತ್ರ ಪ್ರಯೋಗ ಮಾಡಬಹುದು. ಅಣುವಸ್ತ್ರ ಪ್ರಯೋಗ ಅಂದರೆ ಏನು ಅನ್ಕೊಂಡಿದ್ದೀರಿ? ಒಂದು ಕಾಲಘಟ್ಟದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಆ ಸ್ಫೋಟಗೊಂಡ ಬಾಂಬ್ ಈಗಲೂ ಕೂಡ ಆ ಪ್ರದೇಶದಲ್ಲಿ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ. ಯುದ್ಧ ಅನ್ನೋದು ಹೂವಿನ ಹಾಸಿಗೆ ಅಲ್ಲ. ಯುದ್ಧ ಅನ್ನೋದು ವಿಕಾಸ ಅಲ್ಲ, ಖಂಡಿತ ವಿನಾಶ. ಕೇವಲ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಮಾತ್ರ ನಾಶನ ಅಲ್ಲ, ಜಾಗತಿಕವಾಗಿ ಇದರ ಪರೋಕ್ಷ ಪೆಟ್ಟನ್ನು ಭಾರತವು ಅನುಭವಿಸುತ್ತೆ. ತೈಲದ ಬೆಲೆ ಏರಿಕೆಗಳಾಗ್ತವೆ. ರಷ್ಯಾ ಮತ್ತು ಭಾರತದ ನಡುವಿನ ತೈಲ ವ್ಯಾಪಾರ, ಈಗ ಆ ವ್ಯಾಪಾರ ನಿಂತು ನಾವು ಅಮೆರಿಕದ ಜೊತೆ ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಿ. ಅಮೆರಿಕ ತನ್ನ ನಿಯಂತ್ರಣದಲ್ಲಿರ್ತಕ್ಕಂತಹ ವೆನೆಜುವೆಲಾದ ತೈಲ ನಿಕ್ಷೇಪಗಳನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಭಾರತಕ್ಕೆ ಕಡಿಮೆ ದರದಲ್ಲಿ ತೈಲವನ್ನು ಕೊಡ್ತಾ ಇದೆ. ಇನ್ನು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಮೂರೂ ದೇಶಗಳ ನಡುವಿನ ಯುದ್ಧ ಭಾರತಕ್ಕೂ ಒಂದರ್ಥದ ಪೆಟ್ಟು. ಇನ್ನು ಇರಾನ್ ಸುಮ್ಮನೆ ಕೂತ್ಕೊಳ್ಳುವ ಪ್ರಶ್ನೆಯೇ ಇಲ್ಲ. ಅಮೆರಿಕದ ಸೇನಾಪಡೆ ವಾಯು ನೆಲೆ ಎಲ್ಲ ಅರಬಿಕ್ ದೇಶಗಳಲ್ಲಿಯೂ ಕೂಡ ತನ್ನ ವಾಯು ನೆಲೆಯನ್ನು ಇಟ್ಕೊಂಡಿದೆ. ನೋಡಿ, ಇವತ್ತು ಬೆಹರೇನ್ನಲ್ಲಿ ಇರಾನ್ ಪ್ರತಿದಾಳಿ ಮಾಡ್ತಲ್ಲ, ಅದು ಅಮೆರಿಕ ಮತ್ತು ಇಸ್ರೇಲ್ನ ಮಿಲಿಟರಿ ಬೇಸ್ ಮೇಲೆ ನಡೆಸಿರ್ತಕ್ಕಂತಹ ದಾಳಿ. ಇರಾನ್ ಬೆಹರೇನ್ ದೇಶಕ್ಕೆ ಮಾಡಿರೋ ದಾಳಿ ಅಲ್ಲ, ಬದಲಾಗಿ ಬೆಹರೇನ್ನಲ್ಲಿರ್ತಕ್ಕಂತಹ ಮಿಲಿಟರಿ ಬೇಸ್, ಅಮೆರಿಕಾದ ಮಿಲಿಟರಿ ಬೇಸ್ ಮೇಲೆ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ, ವಿಶ್ವವ್ಯಾಪಿ ಹರಡುವ ಭೀತಿ. ಅಮೆರಿಕ ದಾಳಿಗೆ ಕೆಂಡಾಮಂಡಲವಾಗಿರುವ ರಷ್ಯಾ. ಇನ್ನು ಅಮೆರಿಕಕ್ಕೆ ನೇರ ಎಚ್ಚರಿಕೆ ನೀಡಿರುವಂತಹ ಪುಟಿನು. ಇಸ್ರೇಲ್ ಯುಎಸ್ ದಾಳಿಗೆ 24 ಇರಾನ್ ವಿದ್ಯಾರ್ಥಿನಿಯರು ಬಲಿಯಾಗಿದ್ದಾರೆ. ಒಟ್ಟಾರೆ ದೇಶಗಳ ನಡುವಿನ ಯುದ್ಧ ಜಾಗತಿಕವಾಗಿ ಪ್ರತಿಯೊಂದು ದೇಶವನ್ನು ಕೂಡ ಭಯಪಡಿಸ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇಶಕ್ಕೆ ಅಪಾಯ ಆಗೋ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.